ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ದೇವಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ದೇವಿ ಮಹಾತ್ಮೆ ಕುರಿತಾಗಿ ಹಾಗೆ ಆಕೆಯ ಅವತಾರಗಳ ಕುರಿತಾಗಿ ಹೋಮ ಹವನಗಳು ಪೂಜೆಗಳು ಇದರ ಕುರಿತಾಗಿ ಒಂದಷ್ಟು ಪರಿಚಯವನ್ನು ಗುರುಜಿಯವರು ನಮಗೆ ಮಾಡಿಕೊಟ್ಟಿದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದಂತಹ ವಿಚಾರಕ್ಕೆ ನಾವು ಎಂಟ್ರಿಯನ್ನು ಕೊಟ್ಟಿದ್ದೀವಿ. ದೇವಿಯ ಕಥೆಯನ್ನು ಕೇಳುವಂತಹ ಸೌಭಾಗ್ಯ ನಮ್ಮದಾಗಿದೆ. ನಮ್ಮೊಟ್ಟಿಗೆ ನಿಮ್ಮ ಸೌಭಾಗ್ಯವೂ ಕೂಡ ಆಗಿದೆ. ಬನ್ನಿ, ಹಾಗಿದ್ರೆ ತಡ ಮಾಡೋದೇಕೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ರಾಮಕೃಷ್ಣ ಶಾಸ್ತ್ರಿಯವರು. ಮೊದಲನೇದಾಗಿ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಮೊಟ್ಟ ಮೊದಲನೇದಾಗಿ ಕತೆ ಕೇಳುವಂತಹ ಕುತೂಹಲ ನನಗಂತೂ ತುಂಬ ಇದೆ. ಕಥೆಯನ್ನು ಪ್ರಾರಂಭ ಮಾಡಬಹುದಾ? ಕಥೆ ಅನ್ನೋದಕ್ಕಿಂತನೂ ನಾವು ಈ ಒಂದು ದೇವಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೋದ ಭಾಗದಲ್ಲಿ ನಾನು ಹೇಳಿದೆ, ಅಮ್ಮನವ್ರ ಬಗ್ಗೆ ಕೇಳಬೇಕು ಅಥವಾ ಅಮ್ಮನವ್ರ ವಿಚಾರ ತಿಳ್ಕೊಬೇಕು ಅಂದರೆ ಯೋಗ ಇರಬೇಕು, ಅವಳ ಅನುಗ್ರಹ ಇರಬೇಕು, ಇಲ್ದಿರ ಆಗೋದಿಲ್ಲ ಅಂಥೇಳಿ. ಹಾಗೆ ನನಗೂ ಹೇಳುವಂಥ ಒಂದು ಸೌಭಾಗ್ಯ, ನಿಮಗೂ ಕೇಳುವಂಥದ್ದು. ಹಾಗೆ ಇದನ್ನು ನಾವು ನಮ್ಮ ವೀಕ್ಷಕರಿಗೂ ಕೂಡ ಹಂಚಿ ಅವರು ಕೂಡ ಅಮ್ಮನವ್ರ ಅನುಗ್ರಹನ ಪಡೀಲಿ ಅನ್ನೋ ಒಂದು ಅವಕಾಶ ಅಷ್ಟೇ. ತಾವೊಂದು ಪ್ರಶ್ನೆ ಕೇಳ್ತಾ ಇದ್ರಿ, ಈ ಒಂದು ದೇವಿ ಮಹಾತ್ಮೆ ಹೇಗೆ ಆರಂಭ ಆಗುತ್ತೆ ಅಂತ. ಬಹಳ ಸಂತೋಷವಾಗಿ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಅಮ್ಮನವ್ರ ಕತೆ ಹೇಳೋದು ಅಂದ್ರೇ ಅದ್ಭುತ ರೀ. ತಾಯಿ ಯಾರಿಗೆ ಬೇಡ ರೀ? ಹೌದು. ಅಂಥದ್ರಲ್ಲಿ ಆ ತಾಯಿ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಅತ್ಯಂತ ಆನಂದವಾಗುತ್ತೆ. ಹಾಗೆ ಎಲ್ಲರೂ ಕೂಡ ಭಾಳ ಶ್ರದ್ಧಾಭಕ್ತಿಯಿಂದ ಇದನ್ನು ನಿಜವಾಗ್ಲೂ ಕೇಳಬೇಕು. ಯಾಕಂದರೆ ತುಂಬ ಯಾರಿಗೆ ಏನೇನು ತಾಪತ್ರಯಗಳಿದು ಅದು ನಿವಾರಣೆ ಆಗಿಬಿಡುತ್ತೆ. ನಾನು ಹೋದ ಒಂದು ಭಾಗದಲ್ಲಿ ಹೇಳ್ತಾ ಇದ್ದೆ, ಯಾರಿಗಾದ್ರೂ ಏನೋ ಒಂದು ಗ್ರಹ ದೋಷಗಳಿದೆ, ಅಂದ್ಕೊಂಡು ಕಾರ್ಯಗಳು ಆಗ್ತಾ ಇಲ್ಲ, ಅಥವಾ ಇನ್ನೊಂದು ಮನೆಯಲ್ಲಿ ಅನಾರೋಗ್ಯ ಇದೆ, ಅಥವಾ ಯಾವುದೋ ಒಂದು ತುಂಬ ತೊಂದರೆಯಲ್ಲಿದ್ದೀವಿ, ಅದರಿಂದ ಪರಿಹಾರ ಸಿಗ್ತಾ ಇಲ್ಲ ಅನ್ನುವಾಗ ಈ ದೇವಿ ಮಹಾತ್ಮೆನ ಮನೆಯಲ್ಲಿ ಓದಿ ಅಥವಾ ಚಂಡಿ ಪಾರಾಯಣ ಮಾಡಿಸಿ ಅಂತ ಹೇಳಿ. ಹಾಗಾಗಿ ಇಂತಹ ಒಂದು ಚಂಡಿ ಪಾರಾಯಣವನ್ನು ಇಲ್ಲೇ ನಾವು ಆ ಕಥೆ ರೂಪದಲ್ಲಿ ಹೇಳ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಇದರಿಂದನೂ ಕೂಡ ಅನೇಕ ಜನಗಳ ತಾಪತ್ರಯ ಕಡಿಮೆ ಆಗಿಬಿಡುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಈ ಒಂದು ಚಂಡಿ ಅಥವಾ ದೇವಿ ಮಹಾತ್ಮೆಯನ್ನು 3 ವಿಭಾಗಗಳಾಗಿ ಮಾಡಿದ್ದಾರೆ. ಇದು ಒಟ್ಟು 13 ಅಧ್ಯಾಯಗಳಿದೆ. ಈ 13 ಅಧ್ಯಾಯಗಳಲ್ಲಿ 3 ಭಾಗ ಮಾಡಿದ್ದಾರೆ. ಅಂದರೆ ಮೊದಲನೇ ಭಾಗಕ್ಕೆ ಪ್ರಥಮ ಚರಿತ್ರೆ ಅಂತ, ಎರಡನೆಯದು ಮಧ್ಯಮ ಚರಿತ್ರೆ, ಮೂರನೇದು ಬಂದು ಉತ್ತಮ ಚರಿತ್ರೆ ಅಂತ ಹೇಳಿ. ದೇವಿ 3 ರೂಪದಲ್ಲಿ ಇಲ್ಲಿ ಕಾಣಿಸ್ಕೊತಾಳೆ. ಮೊದಲನೇದು ಮಹಾಕಾಳಿ, ಎರಡನೇದು ಮಹಾಲಕ್ಷ್ಮಿ, ಮೂರನೇದು ಮಹಾಸರಸ್ವತಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ನೀವು ಯಾವುದಾದ್ರೂ ಒಂದು ದೇವಿ ದೇವಸ್ಥಾನಕ್ಕೆ ಹೋದಾಗ ನೀವು ಅಲ್ಲಿ ನೋಡ್ತೀರಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಉದಾಹರಣೆಗೆ ವೈಷ್ಣೋ ದೇವಿನಲ್ಲಿ ನೋಡಿದಾಗ ಅಲ್ಲಿ 3 ಲಿಂಗ ರೂಪದಲ್ಲಿ, ಶಿಲಾ ರೂಪದಲ್ಲಿ ಆಕೆ ಸ್ಥಿತಳಾಗಿದ್ದಾಳೆ. ಅದ್ಭುತವಾಗಿರ್ತಕ್ಕಂತಹ, ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ಆ ಒಂದು ದೇವಿ ಅಲ್ಲಿ ವೈಷ್ಣೋದೇವಿ ರೂಪದಲ್ಲಿ ಅವಳಿದ್ದಾಳೆ. ನಾನು ಹೇಳಿದೆ ಅಮ್ಮನವರು ಅನೇಕ ರೂಪದಲ್ಲಿ ಕಾಣಿಸ್ಕೊತಾಳೆ ಅಂಥೇಳಿ. ಹಿಂದೆ ಈ ತಾಯಿ ಒಂದು ಶಕ್ತಿ ರೂಪದಲ್ಲಿ ನಮ್ಮಲ್ಲಿರ್ತಕ್ಕಂಥ ಅನೇಕ ಶಕ್ತಿ ಪೀಠಗಳಲ್ಲಿ ಒಂದೊಂದು ಭಾಗದ ಬಿದ್ದಿದೆ. ತಾಯಿಯ ಆ ಒಂದು ರತಿಯ ಅಥವಾ ಸತಿಯ ಒಂದು ಭಾಗ, ಸತಿಯ ಭಾಗ ಒಂದೊಂದು ಪ್ರದೇಶದಲ್ಲಿ ಬಿದ್ದೋಗಿದೆ. ಆ ಒಂದು ಪ್ರದೇಶದಲ್ಲಿ ಬಿದ್ದಿರ್ತಕ್ಕಂತಹ ಪ್ರತಿಯೊಂದು ಭಾಗಕ್ಕೂ ಒಂದೊಂದು ಶಕ್ತಿಪೀಠ ಉಂಟಾಗಿದೆ. ಹಾಗೆ ಅಂಥೇಳಿ 52 ಶಕ್ತಿಪೀಠಗಳು. ಈ ಒಂದು ಶಕ್ತಿ ಪೀಠಗಳಲ್ಲಿ ಆಕೆ ಸ್ಥಿತಳಾಗಿದ್ದಾಳೆ. ಆ ಒಂದು ಶಕ್ತಿ ಪೀಠಗಳು ಅಂತಂದ್ರೆ ಹೆಸರೇ ಹೇಳ್ತಾ ಇದೆ, ಶಕ್ತಿ ಅಂತ ಹೇಳಿ. ಹಾಗಾಗಿ ಈ ನಾವು ಶಂಕರ ಭಗವತ್ಪಾದಾಚಾರ್ಯರು ಬರೆದಿರ್ತಕ್ಕಂತಹ ಸೌಂದರ್ಯ ಲಹರಿ ಮೊದಲನೇ ಲೈನ್ ಏನು ಅಂತಂದರೆ, ಆ ಶಕ್ತಿ ಅಂತದ್ದು ಇಲ್ಲ ಅಂದರೆ ಈಶ್ವರನಿಗೂ ಶಕ್ತಿ ಇಲ್ಲ ಅಂತ. ಯಾವುದೇ ಒಂದು ವಿಚಾರವನ್ನು ತಗೊಂಡಾಗ ಶಕ್ತಿ ಅಲ್ಲಿಲ್ಲ ಅಂತಂದರೆ ಅದು ಶವ, ಏನೂ ಇಲ್ಲ, ಶಕ್ತಿನೇ ಇಲ್ಲ ಅಂದರೆ ಏನು ಅದಕ್ಕೆ. ಹಾಗಾಗಿ ಇವಳೇ ಎಲ್ಲದಕ್ಕೂ ಕಾರಣಭೂತಳು. ತ್ರಿಮೂರ್ತಿಗಳಿಗೂ ಕೂಡ ಸೃಷ್ಟಿಗೆ ಕಾರಣಭೂತಳಾಗಿರ್ತಕ್ಕಂತಹ ಜಗನ್ಮಾತೆ ಈಕೆ. ಎಂಬಾಡಿಮೆಂಟ್, ಶಿ ಈಸ್ ಎವ್ರಿಥಿಂಗ್. ಅವಳಿಂದನೇ ಎಲ್ಲ, ಶಕ್ತಿಯಿಂದ. ಹಾಗಾಗಿ ಇಂತಹ ಒಂದು ಶಕ್ತಿ ದೇವಿ ಬಹಳ 3 ರೂಪದಲ್ಲಿ ಕಾಣಿಸ್ಕೋತಾಳೆ ಈ ಒಂದು
ದೇವಿ ಮಹಾತ್ಮೆಯಲ್ಲಿ ಒಂದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಈ 3 ರೂಪದಲ್ಲಿ ಅವಳು ಕಾಣಿಸ್ಕೊಂಡು ದೈತ್ಯ ಸಂಹಾರವನ್ನು ಯಾತಕ್ಕೆ ಮಾಡ್ತಾಳೆ ಅಂದರೆ ಇಲ್ಲಿ ಅತ್ಯಂತ ಕ್ಲಿಷ್ಟವಾಗಿರ್ತಕ್ಕಂಥ ಸಂದರ್ಭ ಧರ್ಮಕ್ಕೆ ಆಗೋಗಿರುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಈ ರೂಪದಲ್ಲೇ ಬರ್ತೀನಿ ನಿಂತಿಲ್ಲ ರೀ. ಯಾವ ರೂಪದಲ್ಲಿ ಬೇಕೋ ಆ ರೂಪದಲ್ಲಿ. ಈಗ ನೀವೇನೋ ಕಷ್ಟದಲ್ಲಿ ಇರ್ತೀರಪ್ಪ, ದೇವರು ಬಂದು ನಿಮಗೆ ಸಹಾಯ ಮಾಡಬೇಕಾಗಿಲ್ಲ. ತುಂಬ ಕಷ್ಟದಲ್ಲಿದ್ದಾಗ ಅಮ್ಮ ನಿನ್ನ ಜೊತೆ ಇದ್ದೀನಿ ತಾಯಿ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ನಿಮ್ಗೆ ಆ ಕಷ್ಟದಲ್ಲಿ ನಿಮಗೆ ಜೊತೆಗಿದ್ದು ಸಹಾಯ ಮಾಡಿದ್ರೆ ಅವ್ನಿಗೇನಂತ ಕರಿತೀರಿ ನೀವು? ಅಬ್ಬಾ ದೇವ್ರು ಬಂದಂಗೆ ಬಂದುಬಿಟ್ಟೆ ಕಣಯ್ಯ, ಅಥವಾ ದೇವ್ರು ಬಂದಂಗೆ ಬಂದರೆ ತಾಯಿ ನೀನು ನನಗೆ ಸಹಾಯ ಆಗುತ್ತೋ, ಹಬ್ಬ ನಾನು ರಿಲ್ಯಾಕ್ಸ್ ಆಗಿಬಿಟ್ಟೆ ಅಂತ. ಹಾಗೆ ದೇವರು ಒಂದೊಂದು ಅವತಾರದಲ್ಲಿ ಅಥವಾ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತಾಳೆ. ಹಾಗೆ ಈ ಒಂದು ದೇವಿ ಮಹಾತ್ಮೆನಲ್ಲೂ ಕೂಡ ದೇವಿ ಈ 3 ರೂಪದಲ್ಲಿ ಕಾಣಿಸ್ಕೊತಾಳೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಇದಕ್ಕೆ ಹೇಗೆ ಪ್ರಾರಂಭ ಆಗುತ್ತೆ ಈ ದೇವಿ ಮಹಾತ್ಮೆ ಅಂತಂತಂದರೆ, ಒಬ್ಬ ಮಹಾರಾಜ ಇರ್ತಾನೆ. ಚೈತ್ರ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಸೂರ್ಯವಂಶಸ್ಥರು, ಸೂರ್ಯನ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಸೂರ್ಯನ ಮಗ ಇವನು. ಸುರಥ ಅಂತಕ್ಕಂಥವನು ಸೂರ್ಯನ ಮಗ. ಮನ್ವಂತರದಲ್ಲಿ ಈ ಒಂದು ಚೈತ್ರ ವಂಶದಲ್ಲಿ ಹುಟ್ಟಿರ್ತಕ್ಕಂತಹ ಸುರಥ ಅಂತಕ್ಕಂಥ ಒಬ್ಬ ಮಹಾರಾಜ. ಇವನು ಇಡೀ ಒಂದು ಬ್ರಹ್ಮಾಂಡವನ್ನೇ ಆಳ್ತಾ ಇರ್ತಾನೆ. ಅಷ್ಟು ಮೇಧಾವಿ, ಅಷ್ಟು ವಿದ್ಯಾವಂತ, ಅಷ್ಟು ಚತುರ, ಅಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥವ್ನು ಇವೆಲ್ಲವನ್ನು ಆಳ್ತಾ ಇರ್ತಾನೆ. ಪ್ರಜೆಗಳನ್ನು ತನ್ನ ಮಕ್ಕಳ ಥರ ನೋಡ್ತಾ ಇರ್ತಾನೆ. ಯಾವುದೇ ಕಷ್ಟಗಳು ಬಂದರೂ ಕೂಡ ಆತ ನಿಂತು ಸಹಾಯವನ್ನು ಮಾಡೋದು, ಯಾವುದೇ ಸಂದರ್ಭದಲ್ಲೂ ಕೂಡ ಅವನು ಇಲ್ಲ ಅಂತ ಹೇಳದೆ ಅವ್ರಿಗೆ ನೋಡ್ಕೊಳ್ತಿರ್ತಕ್ಕಂಥದ್ದು, ಅತ್ಯಂತ ಶ್ರದ್ಧೆಯಿಂದ ತನ್ನ ಮಕ್ಕಳ ಥರ ನೋಡ್ಕೊಳ್ತಿದ್ದಂತಹ ಮಹಾರಾಜ ಈ ಸುರಥ ಅಂತಕ್ಕಂಥವು. ಇವನು ಚೈತ್ರ ವಂಶದಲ್ಲಿ ಹುಟ್ಟಿರ್ತಾನೆ. ಈ ಭೂಮಂಡಲಕ್ಕೆ ಅವನು ಅಧಿಪತಿಯಾಗಿರ್ತಾನೆ. ಈ ಭೂಮಂಡಲಕ್ಕೆ ಅಧಿಪತಿಯಾಗಿದ್ದಾಗ ಈ ಗುಡ್ಡ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಕೆಲವರು ಎಲ್ಲ ಒಟ್ಟಿಗೆ ಸೇರ್ಕೊತಾರೆ. ಆ ಒಂದು ಸೇರ್ಕೊಂಡವ್ರು ಏನು ಮಾಡ್ತಾರೆ, ಇವನ ಮೇಲೆ ದಾಳಿಯನ್ನು ಮಾಡಿಬಿಡ್ತಾರೆ. ಅದೇನಾಗುತ್ತೆ, ಈ ಒಂದು ಇವನು ಬೆಳವಣಿಗೆ, ಇವನು ಮಾಡ್ತಿರ್ತಕ್ಕಂತಹ ಕೆಲಸಗಳು ಇವ್ರಿಗೆ ಸಹಿಸೋದಿಲ್ಲ. ನಮಗೂ ಗೊತ್ತು, ನಿಮಗೂ ಗೊತ್ತು, ಇವತ್ತು ಅದೇ ಆಗ್ತಾಯಿದೆ. ಯಾರೊಬ್ಬರು ಒಳ್ಳೇದು ಮಾಡ್ತಾರೆ ಅಂತಂದರೆ ನಾವೇನು ಮಾಡ್ತೀವಿ, ಯಾರೋ ಒಬ್ಬರು ಬಂದು ತೊಂದರೆ ಕೊಡೋದು, ಅವ್ರಿಗೆ ಅದು ಸಹಿಸೋದಿಲ್ಲ. ಅವ್ರ ಹೆಸರು ಬರಬೇಕು, ಬರೀ ಇವನೇ ಹೊಗಳ್ತಿದ್ರೆ ಅಂತ. ಹಾಗಾಗಿ ಇವನ್ನೇ ಹೊಗಳ್ತಿದ್ದಾರೆ, ಇವನಿಗೆ ಹೆಸರು ಬಂತಲ್ಲ, ಇವನು ಏನಾದರೂ ಮಾಡಿ ನಾವು ತೊಂದರೆ ಕೊಡಬೇಕು ಅಂತ ಹೇಳಿ ಅವ್ರದ್ದೇ ಒಂದು ಗುಂಪನ್ನು ಸೇರಿಸ್ಕೊಂಡು ಇವನ ಮೇಲೆ ದಾಳಿಯನ್ನು ಮಾಡಿಬಿಡ್ತಾರೆ. ಮಾಡೋ ಮುಂಚೆ ಅವ್ರು ಏನು ಮಾಡ್ತಾರೆ, ಇವನ ಹತ್ರ ಇದ್ದಂತಹ ಮಂತ್ರಿ ಮಹೋದಯರು, ಇವರು ಯಾರು ಇವನಿಗೆ ಭಾಳ ಆಪ್ತರು ಇರ್ತಾರಲ್ಲ, ಅವ್ರನ್ನ ಏನೋ ಒಂದು ಆಮಿಷವನ್ನು ಒಡ್ಡಿ ಅವ್ರ ಹತ್ರ ಬರಮಾಡ್ಕೊಂಡ್ಬಿಡ್ತಾರೆ. ಇವನ ಹತ್ರ ಇದ್ದಂತಹ ಒಂದು ಶಕ್ತಿ ಏನಿತ್ತು ಅದನ್ನು ಏನು ಅನ್ನೋದನ್ನು ಅವರು ತಿಳ್ಕೊಂಡು ಆ ಶಕ್ತಿಗೆ ಏನಾದರೂ ಒಂದು ಮಾಡಬೇಕಲ್ಲ, ಆ ಶಕ್ತಿಯನ್ನು ಇವ್ರು ಈಚೆ ತಗೊಳ್ಳೋ ರೀತಿಯಲ್ಲಿ ಆ ಮಂತ್ರಿಗಳು, ಅವನ್ನ ಆಪ್ತರು ಅವ್ರನ್ನ ಇವ್ರ ಜೊತೆ ಸೇರಿಸ್ಕೊಂತಾರೆ. ಆದರೆ ಈ ವಿಚಾರ ಪಾಪ ಈ ಮಹಾರಾಜನಿಗೆ ಗೊತ್ತಿರೋದಿಲ್ಲ. ಏಕಾಏಕಿ ದಂಡೆತ್ತಿ ಬಂದುಬಿಡ್ತಾರೆ. ಬಂದು ಅವನ ರಾಜ್ಯವನ್ನು ಅವನು ಎಷ್ಟು ವಿಸ್ತಾರವಾಗಿ ಮಾಡಿದ್ನೋ ಆ ಒಂದು ಇದನ್ನು, ಭೂಮಂಡಲವನ್ನು ಅಷ್ಟನ್ನು ಅವರು ಕಬಳಿಸ್ಕೊಂಡ್ಬಿಡ್ತಾರೆ. ಸೋತೋಗ್ಬಿಡ್ತಾನೆ ರೀ. ಒಳ್ಳೆ ರಾಜ, ತುಂಬ ಚೆನ್ನಾಗಿದ್ದವನು, ಜನಗಳಿಗೆಲ್ಲ ಸಹಾಯ ಮಾಡ್ತಾ ಇದ್ದವನು, ಈ ಒಂದು ಹೊಟ್ಟೆ ಊರಿಗೆ ಆ ಒಂದು ಶತ್ರುಗಳ ಬಾಧೆಯಿಂದ ಅವನು ಸೋತೋಗ್ಬಿಡ್ತಾನೆ. ಎಲ್ಲ ಸೋತೋಗ್ಬಿಟ್ನಲ್ಲ ಅಂತನ್ನುವಂಥ ಒಂದು ಬೇಜಾರಿನಲ್ಲಿ ಇನ್ನೇನು ಮಾಡೋದು, ನನ್ನ ಅರಮನೆಯಲ್ಲಿ ನನ್ನ ಒಂದು ಚಿಕ್ಕ ಜಾಗದಲ್ಲಿ ಇದ್ಕೊಳ್ಳೋಣ ಅಂಥೇಳಿ ಅವನಿದ್ದಂಥ ಅರಮನೆಗೆ ಬಂದು ಅಲ್ಲಿ ಅವನಿದ್ದು ಆ ಊರಿಗೆ ನೋಡ್ಕೊತಿರ್ತಾನೆ. ಭೂಮಂಡಲಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಆ ಒಂದು ಚಿಕ್ಕ ಜಾಗದಲ್ಲಿ ಅವನು ಸಂಸಾರ ಮಾಡಿಕೊಂಡು ಅವನು ಇರೋ ಜನಗಳು ನೋಡ್ಕೋತಿರ್ತಾನೆ. ಆದರೆ ಇವನ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿದ್ದಾರಲ್ಲ ಮಂತ್ರಿಗಳು, ಅವ್ರಿಗೆ ಸಾಕಾಗಲಿಲ್ಲ. ಅವನು ಈ ಪರಿಸ್ಥಿತಿಗೆ ಬಂದರೂ ಸಾಕಾಗಲಿಲ್ಲ. ಇವನ್ನ ಸಂಪೂರ್ಣವಾಗಿ ಈಚೆ ಕಳಿಸ್ಬಿಡ್ಬೇಕು ಅನ್ನೋ ಇದು ಮಾಡಿಬಿಟ್ಟು ಒಳಗಡೆನೇ ಪಿತೂರಿ ಮಾಡಿ ಇವನ್ನ ಮನೆಯಿಂದ ಈಚೆ ಹೋಗುವಾಗ ಮಾಡಿಬಿಡ್ತಾರೆ. ಇವನಿಗೆ ಯೋಚನೆ ಆಗುತ್ತೆ, ನನ್ನ ಮಂತ್ರಿಗಳು ನನ್ನ ಜೊತೆ ಇದ್ದಂಥವ್ರು, ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಿದವರು,
ನನಗೆ ಅವ್ರಿಗೇನು ಬೇಕು ಅವ್ರು ಕೇಳೋ ಮುಂಚೆ ನಾನು ಕೊಡ್ತಾ ಇದ್ದೆ, ಅವನು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೆ, ಇವ್ರು ನನಗೆ ಮೋಸ ಮಾಡಿಬಿಟ್ರಲ್ಲ ಅಂತ ಹೇಳಿ ಅತ್ಯಂತ ದುಃಖಿತನಾಗಿ ಯಾರಿಗೂ ಹೇಳದೆ ಕುದುರೆ ಹತ್ಕೊಂಡವನು ಕಾಡಿಗೆ ಬಂದುಬಿಡ್ತಾನೆ. ಕಾಡಿಗೆ ಬರ್ತಾನೆ. ಅಲ್ಲಿ ಸುಮೇಧ ಅಂತಕ್ಕಂಥ ಒಬ್ಬ ಋಷಿ ಆಶ್ರಮ ಇರುತ್ತೆ. ಆ ಆಶ್ರಮಕ್ಕಿದ್ದಾಗ ಆ ಆಶ್ರಮದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಶತ್ರು ಬಾಧೆಗಳಾಗಲಿ ಅಥವಾ ಆ ಒಂದು ಸಂದರ್ಭವನ್ನು ಕಲುಷಿತ ಮಾಡ್ತಕ್ಕಂಥದ್ದಾಗಲಿ ಮನಸ್ಸಿಗೆ ನೋವಾಗ್ತಕ್ಕಂಥದ್ದಾಗಲಿ ಯಾವುದು ಇರೋದಿಲ್ಲ. ಯಾವಾಗ ಈ ಮಹಾರಾಜ ಅಲ್ಲಿಗೆ ಬಂದ, ಕಾಡಿಗೆ ಬರ್ತಾನೆ, ಸುಮೇಧ ಅಂತಕ್ಕಂಥ ಒಬ್ಬ ಮಹರ್ಷಿ, ಅವನು ಇರ್ತಕ್ಕಂಥ ಆಶ್ರಮ ಭಾಳ ಪ್ರಶಾಂತವಾಗಿರೋ ಜಾಗ, ಭಾಳ ಪ್ರಶಾಂತ. ಈಗ ಮನುಷ್ಯನಿಗೆ ಎಷ್ಟು ಕೆಟ್ಟೋಗಿದೆ ಮನಸ್ಸು, ಯುದ್ಧದಲ್ಲಿ ಸೋತೋಗ್ಬಿಟ್ಟಿದ್ದಾನೆ, ತನ್ನ ಆಪ್ತರೆಲ್ಲರೂ ಕೂಡ ಅವನಿಗೆ ಶತ್ರುಗಳಾಗೋಗ್ಬಿಟ್ಟಿದ್ದಾರೆ, ಏಕಾಂಗಿ ಆಗಿದ್ದಾನೆ, ಅವನಿಗೆ ಏನು ಬೇಕು ಅಂತಾನೆ ಮನಸ್ಸಿಗೆ ನೆಮ್ಮದಿ ಬೇಕು. ಅವನು ಆ ಜಾಗಕ್ಕೆ ಬಂದಿದ್ದಾನೆ. ಬಂದು ಆ ಆಶ್ರಮದ ಹತ್ರ ಬಂದಾಗ ಅತ್ಯಂತ ಸೌಮ್ಯವಾಗಿರ್ತಕ್ಕಂತಹ ಆ ಒಂದು ಪ್ರದೇಶ, ಒಳ್ಳೊಳ್ಳೆ ಪ್ರಾಣಿ ಪಕ್ಷಿಗಳು, ಜಿಂಕೆಗಳು, ಮೊಲ, ಹಸುಗಳು, ಹೀಗೆ ಸಾಧು ಪ್ರಾಣಿಗಳಿರ್ತಕ್ಕಂತಹ ಮನೋಹರವಾಗಿ ಆ ಒಂದು ಪಕ್ಷಿಗಳ ಒಂದು ಇಂಚರಗಳನ್ನು ಕೇಳ್ತಾ ಇದ್ದಾನೆ. ಮನಸ್ಸಿಗೆ ಆಹ್ಲಾದವಾಗಿದೆ. ಅಲ್ಲೆಲ್ಲೋ ಇದು ಬೆಟ್ಟದಿಂದ ನೀರು ಸೋರ್ತಾ ಇದೆ, ಜರಿ ಹರಿತಾ ಇದೆ, ನೀರು ಸೋರ್ತಾ ಇದೆ. ನಾವು ಅದನ್ನು ಸುಮ್ಮನೆ ಆಲೋಚನೆ ಮಾಡಿ ಎಷ್ಟು ಜಾಗ ಅದು ಅಂತ. ಈಗಿನ ಕಾಲದವರಾದರೆ ಟೆಂಟ್ ಹಾಕ್ಕೊಂಡು ಅಲ್ಲಿ ಹೋಗಿದ್ದು ಬಿಡ್ತಾರೆ. ಹೌದು, ಅಂಥ ಪ್ರಶಾಂತವಾಗಿರ್ತಕ್ಕಂಥ ಜಾಗದಲ್ಲಿ ಆತ ಹೋಗಿ ಇದ್ದಾನೆ. ಮಹಾರಾಜ ಅಲ್ಲಿ ನಿಂತಿದ್ದಾನೆ. ಅಲ್ಲಿದ್ದಾಗ ಆ ಸುಮೇಧ ಮಹರ್ಷಿಯ ಶಿಷ್ಯರು ಅವ್ರನ್ನ ನೋಡ್ತಾರೆ. ಯಾರೋ ಒಬ್ಬರು ದೊಡ್ಡ ಮನುಷ್ಯ ಅಲ್ಲಿಗೆ ಬಂದಿದ್ದಾನೆ ಅಂತಂದಾಗ ನೋಡ್ತಾರೆ, ಮಹಾರಾಜ ಬಂದಿದ್ದಾನೆ. ಅವನ್ನ ಬಹಳ ಆದರದಿಂದ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅರ್ಘ್ಯ ಪಾದ್ಯಾದಿಗಳನ್ನೆಲ್ಲ ಕೊಡ್ತಾರೆ. ಅರ್ಘ್ಯ ಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಅವನಿಗೆ ಸ್ವಲ್ಪ ವಿಶ್ರಮಿಸ್ಕೊಳಪ್ಪ ಅಂತ ಹೇಳ್ತಾರೆ. ವಿಶ್ರಮಿಸ್ಕೋತಾ ಇದ್ದಾನೆ. ಈ ಕಡೆಯಿಂದ ಆ ಕಡೆ ಕೈ ಹಿಂದ್ಗಡೆ ಕಟ್ಕೊಂಡು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾನೆ. ಏನು ಯೋಚನೆ ಮಾಡ್ತಾ ಇದ್ದಾನೆ ಅಂದರೆ, ತನಗೆ ತುಂಬ ಪ್ರೀತಿಯಾಗಿರ್ತಕ್ಕಂಥ ಜನ ಈ ರೀತಿ ಮೋಸ ಮಾಡಿಬಿಟ್ರಲ್ಲ, ಇರಲಿ, ಆದರೆ ಈಗ ನಾನು ಹಿರಿಯರು ಸಂಪಾದನೆ ಮಾಡಿರ್ತಕ್ಕಂತಹ ಆಸ್ತಿ ಅಂತಸ್ತು ಎಲ್ಲನೂ ಕೆಟ್ಟವರ ಪಾಲಾಗೋಯ್ತು. ಒಂದು ದುರುದ್ದೇಶಕ್ಕೆ ಅವರು ಬಳಸ್ಕೊಂಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಭಾಳ ದುಃಖ ಪಡ್ತಾ ಇದ್ದಾನೆ. ಅವನ ಹತ್ರ ಒಂದು ಮದಿಸಿದಂತಹ ಆನೆ ಇರುತ್ತೆ. ಆ ಆನೆ ಇವನು ಅಂದರೆ ತುಂಬ ಪ್ರೀತಿ ಮಾಡ್ತಾ ಇರುತ್ತೆ. ಅಂತಹ ಮದಿಸಿ ಇರ್ತಕ್ಕಂಥ ಆನೆ, ನನ್ನನ್ನು ಅತ್ಯಂತ ಪ್ರೀತಿಯಾಗಿರ್ತಕ್ಕಂತಹ ಆನೆ ಶತ್ರುಗಳ ಹತ್ರ ಇದೆ. ಅದನ್ನು ಅವ್ರು ಚೆನ್ನಾಗಿ ನೋಡ್ಕೋತಾ ಇದ್ದಾರೋ ಇಲ್ವೋ ನೋಡಿ ಮೋಹ ಅವನಿಗೆ. ನನ್ನ ಹೆಂಡತಿ ಮಕ್ಕಳೆಲ್ಲ ಅಲ್ಲಿದ್ದಾರೆ, ಅವ್ರ ಗತಿ ಏನಾಯಿತೋ ಏನು. ನನ್ನನ್ನು ತುಂಬ ಇಷ್ಟಪಡ್ತಾ ಇದ್ದಂತಹ ಆ ಪ್ರಜೆಗಳು ಈಗ ನಾನಿಲ್ಲ, ದಿಕ್ಕಿಲ್ಲದೆ ಇದ್ದಂಗೆ ಆಗೋಗ್ಬಿಟ್ಟಿದ್ದಾರೆ. ಯಾರು ಕೇಳೋರಿಲ್ವಲ್ಲ, ಅಯ್ಯೋನೋರಿಲ್ವಲ್ಲ, ಅವ್ರನ್ನ ಇವ್ರು ಹೇಗೆ ನೋಡ್ಕೋತಾರೆ, ಛೇ 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 ಅಂತ ಕೈ ಹಿಂಗೆ ಇಸುಕ್ಕೋತಾ ಇದ್ದಾನೆ. ನೀವು ಇಮ್ಯಾಜಿನ್ ಮಾಡ್ಕೋತಾ ಇರಬೇಕು ಅದು ಆ ಒಂದು ಪರಿಸ್ಥಿತಿ ಹೇಗಿದೆ ಅಂತ. ಅವನು ತುಂಬ ಬೇಕಾಗಿರೋ ಕೈ ಇಸುಕ್ಕೊಂಡು ಓಡಾಡ್ತಾ ಇದ್ದಾನೆ. ಈ ಬೆಕ್ಕು ಏನು ಮರಿಗಳನ್ನ ಬಿಟ್ಟು ಬಂದ ಹಾಗೆ ಮಾಡ್ಕೋತಿದ್ದಾನೆ. ಮುಂದೆ ಏನಾಯಿತು ಬ್ರೇಕ್ ಆದಮೇಲೆ ಖಂಡಿತ ಗುರುಗಳೇ. ಸೊ ಕುತೂಹಲ ಇನ್ನಷ್ಟು ಹೆಚ್ಚಿತು ನನಗೆ. ಆ್ಯಕ್ಚುಲಿ ಆ ಕಥೆನ ಮುಂದುವರಿಸ್ತೀವಿ ವೀಕ್ಷಕರೇ. ದೇವಿ ಮಹಾತ್ಮೆ ಕಥೆನ ಇವತ್ತು ಕೇಳ್ಕೊಳ್ತಾ ಇದ್ದೀವಿ. ಸೊ ಅದರ ಪುಣ್ಯವನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇನ್ನು ವೀಕ್ಷಕರೇ, ಗುರುಜಿಯವ್ರನ್ನ ನೀವು ನೇರವಾಗಿ ಸಂಪರ್ಕಿಸಬೇಕು ಅನ್ನೋದಾದರೆ, ಹೋಮ ಹವನಗಳಿಗೆ ಪೂಜೆಗಳಿಗೆ ನೀವು ಸಂಪರ್ಕಿಸಬೇಕು ಅನ್ನೋದಾದರೆ, ಅವರು ಆಧ್ಯಾತ್ಮಿಕ ಚಿಂತಕರು ಮತ್ತು ಖ್ಯಾತ ಜ್ಯೋತಿಷಿಗಳು ಆಗಿರುವುದರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ವಿರಾಮದ ಬಳಿಕ ದೇವಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ವಿರಾಮಕ್ಕಿಂತ ಮುಂಚಿತವಾಗಿ ದೇವಿಯ ಕಥೆಯನ್ನು ನಾವು ಆರಾಧಿಸ್ತಾ ಇದ್ವಿ. ಮಹಾರಾಜರು ಈಗ ಆಶ್ರಮಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅವರು
ಒಂದು ಚಿಂತನೆಯಲ್ಲಿ ತೊಡ್ಕೊಂಡಿದ್ದಾರೆ. ಸೊ ಏನಾಗುತ್ತೆ ಮುಂದೆ ಅನ್ನುವಂಥ ಕುತೂಹಲ ನಮಗೆಲ್ರಿಗೂ ಇದೆ. ಗುರುಜಿ, ಕುತೂಹಲವನ್ನು ನೀಗಿಸ್ಬೇಕು ಈಗ ನೀವು. ಎಲ್ರಿಗೂ ಇವತ್ತಿನ ಒಂದು ಇದನ್ನು ಹೇಳ್ತಾ ಇದ್ದಾಗ ಭಾಳ ಸಂತೋಷ. ಯಾಕೆಂದರೆ ಸುರತ ಮಹಾರಾಜ ಅಂತಕ್ಕಂಥವನು ಚೈತ್ರ ವಂಶದಲ್ಲಿ ಹುಟ್ಟಿದವನು, ಅತ್ಯಂತ ಪ್ರಭಾವಶಾಲಿ ಸೂರ್ಯನ ಮಗ. ನಾವು ಅನ್ಕೋತೀವಿ ಹೆಸರು ಭಾಳ ಮುಖ್ಯ ಅಂತ ಹೇಳಿ. ಎಷ್ಟೋ ಸರ್ತಿ ಆ ಹೆಸರಿಂದನೇ ಅವರ ಭಾಗ್ಯ ಬೆಳಕಾಗೋಗ್ಬಿಡುತ್ತೆ. ಎಷ್ಟೋ ಸರ್ತಿ ಕೇಳ್ಬೋದು, ಈ ನಕ್ಷತ್ರದವ್ರಿಗೆ ಏನು ಹೆಸರು ನಿಮಗೆ ಗೊತ್ತಿದೆಯೋ ಇಲ್ವೋ, ಯಾರು ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣ ಏನು ಹೆಸರು ಅಕ್ಷರ ಬರುತ್ತೆ, ಯಾತಕ್ಕೆ ಕೇಳ್ತಾರೆ ಅಂತಂತಂದರೆ ಆ ಒಂದು ನಕ್ಷತ್ರಕ್ಕೆ ಈ ಒಂದು ಅಕ್ಷರದಿಂದ ಹೆಸರನ್ನಿಟ್ಟರೆ ಭಾಗ್ಯ ಇರುತ್ತೆ ಅಂತ ಹೇಳಿ. ಹಾಗಾಗಿ ಪಂಚಾಂಗದಲ್ಲಿ ಭಾಳ ಸ್ಪೆಸಿಫಿಕ್ಕಾಗಿ ಕೊಟ್ಟಿದ್ದಾನೆ. ಅಶ್ವಿನಿ ನಕ್ಷತ್ರಕ್ಕೆ ಮೇಷರಾಶಿ ಇದ್ದರೆ ಈ ಒಂದು ಅಕ್ಷರದಲ್ಲಿ ಇಡೀ ಅಂತ. ಯಾಕೆ ಅದನ್ನು ಹೇಳ್ತಾರೆ ಅಂತಂದರೆ ಆ ಒಂದು ಅಕ್ಷರದಿಂದ ಅವನಿಗೆ ಬಹಳ ಭಾಗ್ಯ ಉಂಟಾಗುತ್ತೆ ಅಂತ. ಇಲ್ಲದೆ ಸುಮ್ಮನೆ ನಿಮ್ಗೆ ಯಾವ್ದು ಬೇಕೋ, ಈಗ ನೀವು ಈಗಿನ ಕಾಲದಲ್ಲಿ ಇಟ್ಕೋತಾರಲ್ಲ ಹೆಸರುಗಳನ್ನ, ಹಾಗೆ ಇಟ್ಕೊಂಡ್ಬಿಡ್ಬೋದಾಗಿತ್ತು. ಆದರೆ ಸ್ಪೆಸಿಫಿಕ್ಕಾಗಿ ಯಾಕೆ ಹೇಳ್ತಾರೆ, ಭಾಗ್ಯ ಬೆಳಗಲಿ, ಒಳ್ಳೆಯದಾಗಲಿ ಅನ್ನೋ ಉದ್ದೇಶ. ಹಾಗಾಗಿ ಚೈತ್ರ ವಂಶದಲ್ಲಿ ಹುಟ್ಟಿರ್ತಕ್ಕಂತಹ ಸೂರ್ಯನ ಮಗ ಆ ಒಬ್ಬ ಸುರತ ಮಹಾರಾಜ. ಅವನ ಹೆಸರು ಹೇಳೋದೇ ಪುಣ್ಯ. ನಿಮಗೆ ಗೊತ್ತಿರಲಿ, ಈ ಸುರತ ಮಹಾರಾಜನ ಬಗ್ಗೆ ಭಾಳ ಡೀಟೇಲಾಗಿ ಹೇಳಬೇಕು ಅಂತಂದರೆ ಇವನ ಹೆಸರು ಹೇಳಿದ್ರೇ ಭಾಗ್ಯ ರೀ. ಅಷ್ಟು ಈಗ ಒಳ್ಳೆಯವ್ರ ಹೆಸರುಗಳನ್ನ ಹೇಳ್ತಾ ಇರ್ಬೇಕು ಅವಾಗವಾಗ ಅಂತ. ಹಾಗಾಗಿ ರಾಮದೇವ್ರ ಹೆಸರು ಹೇಳಿ, ಕೃಷ್ಣನ ಹೆಸರು ಹೇಳಿ, ಶಿವನ ಹೆಸರು ಹೇಳಿ ಅಂತ ಅವಾಗವಾಗ ಆ ಹೆಸರು ಹೇಳಿದರೆ ಆ ಹೆಸರಲ್ಲಿ ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ, ನೆಗೆಟಿವ್ ಎನರ್ಜಿ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಸುರತ ಅಂತಕ್ಕಂಥ ಅವನ ಹೆಸರು ಕೂಡ ಬಹಳ ಮುಖ್ಯವಾಗಿ ಹೇಳ್ತಾರೆ. ಹಾಗಾಗಿ ಈ ಸುರತ ಮಹಾರಾಜ ಆ ಒಂದು ಆಶ್ರಮದಲ್ಲಿ ಇದ್ದಾನೆ. ಈಗಾಗಲೇ ಕೈ ಹಿಸುಕೋತಾ ಇದ್ದಾನೆ ಅಂತ ಹೇಳಿದೆ. ಅಲ್ಲಿಂದ ಅಲ್ಲಿಗೆ ಹೋಗ್ತಾನೆ. ಬೆಕ್ಕು ಮರಿ ಹಾಕ್ಬಿಟ್ಟು ತನ್ನ ಮರಿ ಎಲ್ಲೋ ಇಟ್ಬಿಟ್ಟು ಓಡಾಡ್ತಿರುತ್ತಲ್ಲ ಪಳಪಳ ಅಂತ. ಹಾಗೆ ಅವನು ಹೀಗಾಗೋಯ್ತಲ್ಲ, ನನ್ನ ಆನೆ ಮದಿಸಿರ್ತಕ್ಕಂಥ ಆನೆ, ನನ್ನ ಪ್ರೀತಿಯ ಆನೆ ಹೀಗಾಗೋಯ್ತಲ್ಲ, ಅವನ ಶತ್ರುಗಳ ಕೈಲಿದೆ, ಅದಕ್ಕೆ ಯಾರು ಆಹಾರ ಕೊಡ್ತಾರೋ, ಏನು ಕಥೆನೋ ಅಂತ ಭಾಳ ನೊಂದ್ಕೊಂಡ್ಬಿಟ್ಟಿದ್ದಾನೆ ರೀ. ತನ್ನ ನಂಬ್ಕೊಂಡಿದ್ದಂತಹ ಜನ ಪ್ರಜೆಗಳು ಮಹಾರಾಜ ಇಲ್ಲ ಅಂತ ಅವರು ಅನಾಥರಾಗ್ಬಿಟ್ರು ಏನೋ. ನಾನು ನಮ್ಮ ತಾತ ಮುತ್ತಾತ ನಮ್ಮ ವಂಶಸ್ಥರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಐಶ್ವರ್ಯ ಸದುಪಯೋಗ ಪಡಿಸ್ತಾ ಇದ್ದೆ. ಈ ಶತ್ರುಗಳು ಯಾವ ರೀತಿ ಅದನ್ನು ಬಳಸ್ಕೊತಾರೋ, ದುರುಪಯೋಗ ಪಡಿಸ್ಕೊಂಡು ನನ್ನ ಒಂದು ರಾಜ್ಯನ ನಾಶನ ಮಾಡಿಬಿಡ್ತಾರೋ, ಎಲ್ಲಿ ನನ್ನ ಪ್ರಜೆಗಳಿಗೆ ತೊಂದರೆ ಆಗುತ್ತೋ ಅಂತ ಒಂಥರ ಮೋಹವಾಗಿ ಕೈ ಇಸ್ಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದಾನೆ. ಆ ಸಂದರ್ಭಕ್ಕೆ ಸರಿಯಾಗಿ ಅಲ್ಲೊಬ್ಬ ಕೂತ್ಕೊಂಡಿದ್ದಾನೆ. ನೋಡ್ದ, ಯಾರೋ ಈ ಕಾಡಲ್ಲಿ ಬಂದು ಇವನು ಯಾರೋ ಕೂತಿದ್ದಾನಲ್ಲ, ಇವನು ಯಾರು ನೋಡೋಣ ಅಂತ ಹೇಳಿ ಅವನ ಹತ್ರ ಹೋದ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಒಬ್ಬರೇ ಕೂತಾಗ ಎಲ್ಲೋ ಯಾರು ಪರಿಚಯ ಇಲ್ಲದೆ ಇರೋ ಜಾಗದಲ್ಲಿ ಹೋದಾಗ ಯಾರು ಸಿಕ್ಕರೆ ಯಾವ ಊರು ನಿಮ್ಮದು ಅಂತ ಕೇಳ್ತೀವಿ ನಾವು. ಯಾಕಂದರೆ ಸ್ವಲ್ಪ ಟೈಮ್ ಪಾಸ್ ಆಗಬೇಕು, ನಮಗೂ ಒಂಚೂರು ಮೈಂಡ್ ರಿಲ್ಯಾಕ್ಸ್ ಆಗಬೇಕಲ್ಲ. ನಮಗೂ ಒಂದೇ ಸಮ ಕೂತು ತುಂಬ ಟೆನ್ಷನ್ ಆಗಿಬಿಟ್ಟಿದ್ದಾನೆ ಇವನು. ಕೇಳಬೇಕು, ಅವ್ನು ಯಾರು ಅಂತ ಗೊತ್ತಿಲ್ಲ, ನೋಡೋಣ ಅವನು ಒಬ್ಬ ಮನುಷ್ಯ, ನಮ್ಮ ಪ್ರಜೆಗಳಲ್ಲಿ ಅವನು ಒಬ್ಬ ಇರ್ಬೋದೋ ಏನೋ ಗೊತ್ತಿಲ್ಲ ಅಂದ್ಬಿಟ್ಟು ಅವನು ಅಲ್ಲಿ ಹೋಗ್ತಾನೆ. ಹೋಗಿ ಕೇಳ್ತಾನೆ, ಅಯ್ಯ ಈ ಕಾಡಲ್ಲಿ ಕೂತ್ಕೊಂಡು ನೀನೇನು ಮಾಡ್ತಾಯಿದ್ದೀಯ, ನೀನು ಯಾರು, ಒಬ್ಬನೇ ಬಂದಿದೆಯಾ, ನಿನಗೇನು ಏನು ಮಾಡ್ತಾಯಿಲ್ಲ, ಮರದ ಕೆಳಗಡೆ ಸುಮ್ಮನೆ ಕೂತಿದ್ಯಾ, ಏನು ಆಲೋಚನೆ ಮಾಡ್ತಾಯಿದ್ದೆ, ನೀನು ಯಾರು ಅಂತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ನನ್ನ ಹೆಸರು ಸಮಾಧಿ ಅಂತ ಹೇಳಿ, ನಾನು ಅತ್ಯಂತ ಶ್ರೀಮಂತ ವೈಶ್ಯ, ತುಂಬ ಹಣ ಕಾಸು ನನ್ನ ಹತ್ರ ತುಂಬ ಇದೆ, ಎಲ್ಲ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದೀನಿ, ನಾನು ಒಳ್ಳೊಳ್ಳೆ ವಿಷಯಗಳನ್ನು ಹೇಳಿದ್ದೀನಿ, ಬಹಳ ಚೆನ್ನಾಗಿದ್ದೆ ನಾನು, ನನಗೆ ಮಕ್ಕಳು ಮರಿ ಹೆಂಡತಿ ಎಲ್ಲ ಇದ್ದಾರೆ. ಅವರು ಅತ್ಯಂತ ಕೆಟ್ಟ ಯೋಚನೆಯನ್ನು ಮಾಡಿದ್ರು. ಏನು ಆಲೋಚನೆ ಮಾಡಿದ್ದಾರೆ ಅಂದರೆ, ನನ್ನ ಹತ್ರ ಇರ್ತಕ್ಕಂಥ ಆಸ್ತಿಯನ್ನು ನಾನು ಯಾರಿಗಾದರೂ ಬೇರೆಯವರು ಕೊಟ್ಟುಬಿಡ್ತೀನೇನೋ, ಅಥವಾ ಈ ಆಸ್ತಿ ಇನ್ಯಾರು ಬೇರೆಯವ್ರ ಪಾಲಾಗ್ಬಿಡುತ್ತೋ, ಅಥವಾ ಇನ್ನೇನಾಗುತ್ತೋ ಅನ್ನುವಂತಹ ದುರಾಲೋಚನೆಯಲ್ಲಿ ನನ್ನ ಹೆಂಡತಿ ಮತ್ತು ಮಕ್ಕಳು ನನ್ನಲ್ಲಿರ್ತಕ್ಕಂಥ ಸಮಸ್ತವನ್ನು ಕೂಡ ಕಿತ್ಕೊಂಡು ನನ್ನನ್ನು ಈಚೆ ಹಾಕ್ಬಿಟ್ರು, ಮನೆಯಿಂದ ಈಚೆ ಹಾಕ್ಬಿಟ್ರು. ನಾನು ಎಷ್ಟು ಇಲ್ಲ ಅಂತ ನಾನು ಎಷ್ಟು ಪರಿತಪಿಸಿ ನಾನು ಅವ್ರಿಗೆ ಕೈ ಮುಗಿದು ಹೇಳಿದ್ರು ಕೂಡ ನನ್ನ ಮಾತಿಗೆ ಕೌಡೆಯಷ್ಟು ಕೂಡ ಬೆಲೆಯನ್ನು ಕೊಡಲಿಲ್ಲ, ನನ್ನ ಮನೆಯಿಂದ ಈಚೆ ಹಾಕ್ಬಿಟ್ರು. ಅತ್ಯಂತ ದುಃಖಿತನಾಗಿದ್ದೀನಿ, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ದಿಲ್ಲ ಕೂತಿದ್ದೀನಿ. ಆದರೆ ಇಲ್ಲಿ ಕೂತ್ಕೊಂಡು ನಾನೇನು ಯೋಚನೆ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಹೆಂಡತಿ ಮಕ್ಕಳು ಹೇಗಿದ್ದಾರೋ ಏನೋ,
ನಾನು ಸಂಪಾದನೆ ಮಾಡಿಟ್ಟಿದ್ದ ಆಸ್ತಿನ ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾ ಇದ್ದಾರೋ ಏನೋ, ನನ್ನ ಮಕ್ಕಳು ಯಾರೋ ಕೆಟ್ಟವ್ರು ಸಾವಾಸ ಮಾಡಿಬಿಟ್ಟು ಹಾಳಾಗಿ ಹೋಗ್ತಾ ಇದ್ದಾರೋ ಏನೋ. ನೋಡಿ, ಆ ಮಮತೆ ಮಮಕಾರ ಅನ್ನೋದು ಬಿಟ್ಟು ಹೋಗೋದಿಲ್ಲ ರೀ. ಅಂತಹ ಒಂದು ಸಂದರ್ಭದಲ್ಲಿ ಪಾಪ ಅಳ್ತಾ ಇದ್ದಾನೆ, ಯೋಚನೆ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ಮಹಾರಾಜನಿಗಯ್ಯ, ನನ್ನ ಪರಿಸ್ಥಿತಿ ಇದುಪ್ಪ, ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ, ಅವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಪಾಪ ನನ್ನ ಹೆಂಡತಿ ಬೆಳಗ್ಗೆದ್ದು ಅಡುಗೆ ಮಾಡಾಕ್ತಿದ್ಲು, ನನ್ನ ಚೆನ್ನಾಗಿ ನೋಡ್ಕೋತಿದ್ಲು, ಅವಳು ಕೂಡ ಈ ದುರ್ಬುದ್ಧಿ ಕಲ್ತ್ಕೊಂಡ್ಬಿಟ್ಲು ಈ ಊರಿಂದ, ಅವಳು ನನ್ನ ಈಚೆ ಹಾಕ್ಬಿಟ್ಲು, ಹೋಗ್ಕೊಂಡೋಗ್ಲಿ ಮಗ, ಅವನು ಇನ್ಯಾರ ಹತ್ರ ಕೆಟ್ಟ ಸಾವಾಸ ಮಾಡಿ ನನ್ನ ಈಚೆ ಹಾಕುವಷ್ಟು ಕೆಟ್ಟ ಪರಿಸ್ಥಿತಿನಲ್ಲಿ ಅವ್ರು ಇದ್ದಾರೆ ಅಂತಂದರೆ, ಅವ್ರು ನಾನು ಇಲ್ಲದೇ ಇದ್ದಾಗ ಇನ್ನೇನೇನಾಗ್ಬಿಡ್ತಾರೋ ಅಂತ ಹೇಳಿ ಭಾಳ ಅಳ್ತಾ ಇದ್ದಾನೆ, ಯೋಚನೆ ಮಾಡ್ತಾ ಇದ್ದಾನೆ. ಮಹಾರಾಜ ಅಂದ, ಅಲ್ಲಯ್ಯ, ನಿನ್ನ ಅವರು ಅಷ್ಟು ಕ್ರೂರಿಗಳಾಗಿ ಆ ಮನೆಯಿಂದ ನಿನ್ನ ಈಚೆ ಹಾಕ್ಬಿಟ್ಟಿದ್ದಾರೆ, ನೀನು ಯಾಕೆ ಅವ್ರ ಬಗ್ಗೆ ಕನಿಕರ ತೋರಿಸ್ತಾ ಇದೆಯಾ, ಬಿಟ್ಟುಬಿಡು ಅಂತ ಹೇಳ್ತಾನೆ. ಈ ಮಮಕಾರ ಅನ್ನೋದೇನಿದೆ ಅದು ಹೋಗೋದಿಲ್ಲ. ಎಷ್ಟೇ ಕಠಿಣವಾಗಿದ್ದರೂ ಕೂಡ ಈ ಮಮಕಾರ ಮೋಹ ಅಂತಕ್ಕಂಥದ್ದು ಹೋಗೋದಿಲ್ಲ. ಹಾಗಾಗಿ ನಾವು ಆ ಒಂದು ಸ್ಥಿತಿನ ತಲುಪಬೇಕು ಅಂತಂತಂದರೆ ನಮ್ಗೆ ಯಾರು ಒಬ್ಬ ಒಳ್ಳೆಯ ಸನ್ಯಾಸಿ ಅಥವಾ ಯಾರಾದರೂ ಒಬ್ಬ ಗೈಡ್ ಗುರು ನಮಗೇನಾದ್ರು ಹೇಳಿದ್ರೆ ಸ್ವಲ್ಪ ನಮಗೆ ಸಮಾಧಾನ ಆಗ್ಬೋದು. ಇಲ್ದಿದ್ರೆ ಈ ಮಮಕಾರ ಮೋಹ ಅನ್ನೋದು ಹೋಗೋದಿಲ್ಲ. ನನಗೆ ಅತ್ಯಂತ ಮೋಹಿತನಾಗ್ಬಿಟ್ಟಿದ್ದೀನಿ, ನನಗೆ ದುಡ್ಡು ಕಾಸು ಆಸ್ತಿ ಕಳ್ಕೊಂಡಿದ್ದು ಬೇಜಾರಿಲ್ಲಪ್ಪ, ಇವ್ರನ್ನ ಬಿಟ್ಟು ಬಂದುಬಿಟ್ಟಿದ್ದೀನಲ್ಲ ಅನ್ನುವಂಥದ್ದೇ ನನಗೆ ನೋವು ಅಂತ ಹೇಳಿ ಆ ವೈಶ್ಯ ಹೇಳ್ತಾ ಇದ್ದಾನೆ. ಆಗ ಇವರಿಬ್ಬರದು ಒಂದೇ ತಾಪತ್ರಯ. ಈಗ ನಾವು ಅನಲೈಸ್ ಮಾಡಿದಾಗ ಇಬ್ಬರದು ಒಂದೇ ತಾಪತ್ರಯ. ಒಂದು, ಇವ್ರು ರಾಜ್ಯ ಕಳ್ಕೊಂಡು ಬಿಟ್ಟಿದ್ದಾನೆ, ಇವನ ಪ್ರಜೆಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ, ಇನ್ನೊಂದು ಮಾಡ್ತಾ ಇದ್ದಾನೆ, ಮತ್ತೊಂದು ಮಾಡ್ತಾ ಇದ್ದಾನೆ. ಆದರೆ ಅದು ದೊಡ್ಡ ಕೇಸ್. ಇವೊಂದು ಮನೆ ಆದರೂ ಕೂಡ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೇಮ್ ಪ್ರಾಬ್ಲಮ್ಮೇ ಇದೆ. ಇಬ್ಬರು ಕೂಡ ಮೋಹಕ್ಕೆ ಬಲಿಯಾಗಿಬಿಟ್ಟಿದ್ದಾರೆ. ಇದರಿಂದ ಪರಿಸ್ಥಿತಿಯನ್ನು ನಿಭಾಯಿಸೋದು ಹೇಗೆ, ಇದರ ಪರಿಹಾರ ಹೇಗೆ ಅಂತ ಹೇಳಿ ಅವರೇನು ಮಾಡ್ತಾರೆ, ಸುಮೇಧ ಮಹರ್ಷಿ ಇಲ್ಲೇ ಇದ್ದಾನೆ, ಅವ್ರ ಹತ್ರ ಹೋಗೋಣ, ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋಣ, ನಮ್ಮ ಪರಿಸ್ಥಿತಿಯನ್ನು ತಿಳಿ ಹೇಳೋಣ, ಅವರಿಂದ ನಮಗೇನಾದ್ರು ಪರಿಹಾರ ಸಿಗ್ಬೋದು ಅಂತ ಹೇಳಿ ಇಬ್ಬರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ. ಬಂದು ಆ ಸುಮೇಧ ಮಹರ್ಷಿ ಶಿಷ್ಯನಿಗೆ ಹೇಳ್ತಾರೆ, ನಾವಿಬ್ಬರು ಗುರುಗಳನ್ನ ನಾವು ನೋಡಬೇಕು, ಮಾತಾಡಬೇಕು, ಬಹಳ ಒಂದು ಗಹನವಾಗಿರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ನಾವು ಮಾತಾಡಿ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳ್ಕೋಬೇಕು, ದಯವಿಟ್ಟು ಆ ಋಷಿಗಳಿಗೆ ನಮ್ಮ ಬಂದಿರತಕ್ಕಂಥ ವಿಚಾರವನ್ನು ಹೇಳಿ ಅಂತ. ಆಗ ಆ ಶಿಷ್ಯ ಹೋಗಿ ಗುರುಗಳಿಗೆ ಹೇಳ್ತಾರೆ, ಹೀಗೆ ಅವರು ಇಬ್ಬರು ಬಂದಿದ್ದಾರೆ, ಮಹಾರಾಜ ಮತ್ತು ಆ ವೈಶ್ಯ ಇಬ್ಬರು ಬಂದಿದ್ದಾರೆ, ನಿಮ್ಮ ಹತ್ರ ಏನೋ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಬೇಕು, ನಿಮ್ಮಿಂದ ಸಲಹೆಯನ್ನು ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಆ ಶಿಷ್ಯ ಹೋಗಿ ಒಳಗಡೆ ಹೇಳ್ತಾನೆ. ನೋಡಿ, ಡಿಸಿಪ್ಲಿನ್ ಅನ್ನೋದು, ಇವನು ಮಹಾರಾಜ ಇರ್ಬೋದು, ಇವನು ದೊಡ್ಡ ವೈಶ್ಯ ಇರ್ಬೋದು, ಇವನು ಯಾವನು ಸನ್ಯಾಸಿ ನೋಡಿ ನಾ ಮಹಾರಾಜ ನಾನು ಉತ್ತರ ಕೊಡು ಅಂತ ಹೇಳಿಲ್ಲ. ಪ್ರತಿಯೊಂದಕ್ಕೂ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಹಾಗೆ ಅವರಿಗೆ ಗುರುಗಳು ಅನ್ನೋ ಒಂದು ಮರ್ಯಾದೆ. ಇಲ್ಲಿ ನಾವು ಕಲ್ತ್ಕೊಳ್ಬೇಕಾಗಿರೋದು ಏನಂದರೆ, ದೊಡ್ಡವ್ರಿಗೆ ಹೇಗೆ ಗೌರವ ಕೊಡಬೇಕು, ನಾನು ಎಷ್ಟು ಉನ್ನತವಾಗಿರ್ತಕ್ಕಂತಹ ಒಂದು ಹುದ್ದೆನಲ್ಲಿದ್ದರೂ ಅಥವಾ ನಾನು ಯಾವುದಾದ್ರು ಒಂದು ಉನ್ನತವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಗುರುಗಳನ್ನ ಮಾತಾಡಿಸುವಾಗ, ದೊಡ್ಡವ್ರನ್ನ ಮಾತಾಡಿಸುವಾಗ ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ನಾವು ಅವ್ರ ಜೊತೆ ನಡ್ಕೋಬೇಕು ಅನ್ನೋದನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಹೇಳ್ತಾರೆ. ರಾಮದೇವರು ಕೂಡ ಇದೇ ವಿಚಾರವಾಗಿ ನಾವು ಹೇಳ್ತೀವಿ. ರಾಮ ವಿಷ್ಣುವಿನ ಅವತಾರ ಪುರುಷ ಆಗಿದ್ದರೂ ಕೂಡ ಗುರುಗಳ ಹತ್ರ ಎಷ್ಟು ವಿನಯನಾಗಿ ಅವ್ರ ಹತ್ರ ಕಲ್ತ್ಕೊಂಡ ಅನ್ನೋದು. ಸಾಂದೀಪಿನಿ ಮಹರ್ಷಿಗಳ ಹತ್ರ ಶ್ರೀಕೃಷ್ಣ ಹೋಗಿ ಕಲ್ತ್ಕೊಂಡಿದ್ದು ನೋಡಿ. ಅಷ್ಟು ಅವತಾರ ಪುರುಷರಾದರೂ ಕೂಡ ಆ ಗುರುಗಳಿಗೆ, ಆ ದೊಡ್ಡವ್ರಿಗೆ ಕೊಡಬೇಕಾಗಿರ್ತಕ್ಕಂತಹ ಒಂದು ಏನು ಮರ್ಯಾದೆ, ಗೌರವ, ಅಲ್ಲಿ ಗುರುಗಳ ಹತ್ರ ನಡ್ಕೋಬೇಕಾಗಿರ್ತಕ್ಕಂಥ ರೀತಿಯನ್ನು ಇದೇ ರೀ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಹೇಳ್ಕೊಡೋದು. ನೀವು ಯಾವುದೇ ತೆಗೆದು ನೋಡಿ, ಒಂದು ಸಂಸ್ಕಾರ ಅನ್ನೋದೇನು ಅಂತಂದರೆ ಇದೇನೆ. ನಾವು ಈಗ ಕಥೆ ಹೇಳೋದು, ಕಥೆ ಮಧುಕೈಟ ಬರುವುದು, ಅದು ಇದು ಹೇಳ್ಕೊಂಡು ಹೋಗ್ಬೋದು. ಸಂಸ್ಕಾರನ ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಅಲ್ಲಿ ಹೋಗಿ ಗುರುಗಳ ಹತ್ರ ಮಾತಾಡಬೇಕು ಅಂದರೆ ಪ್ರೋಟೋಕಾಲ್ ಇದೆ, ಈ ಥರನೇ ಹೋಗಬೇಕು ಅಂತ. ಹೋಗಿ ಅವ್ರು ಹೇಳಿ ಅಂತ ಹೇಳಿ ಪರ್ಮಿಷನ್ ತೊಗೊಂಡು ಬರುವಂಥದ್ದು ಎಷ್ಟು ಚೆನ್ನಾಗಿ
ಹೇಳ್ತಾ ಇದ್ದಾರೆ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ವಿಚಾರವನ್ನು ಅವರು ವಿಚಾರ ಮಾಡೋದಕ್ಕೆ ಆ ಋಷಿ ಹತ್ರ, ಸುಮೇಧ ಮಹರ್ಷಿ ಹತ್ರ ಈ ವೈಶ್ಯ ಮತ್ತು ರಾಜ ಇಬ್ಬರು ಕೂಡ ಒಳಗಡೆ ಹೋಗ್ತಾರೆ. ಆ ಸುಮೇಧ ಮಹರ್ಷಿಯನ್ನು ಕಂಡು ಏನು ಮಾತಾಡಿದ್ರು, ಏನಾಯಿತು, ಮಹರ್ಷಿ ಏನು ಸಲಹೆ ಕೊಟ್ಟರು ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ಹೇಳೋಣ. ಖಂಡಿತ ಗುರುಗಳೇ. ಸೊ ಕೊನೆಗೂ ಮಹರ್ಷಿ ನ ಭೇಟಿ ಮಾಡೋಕ್ಕೆ ವೈಶ್ಯ ಮತ್ತು ಮಹಾರಾಜರು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಏನು ಹೇಳ್ತಾರೆ ಹಾಗಿದ್ರೆ ಮಹರ್ಷಿಗಳು ಅನ್ನೋದೇ ಒಂದು ಕುತೂಹಲ. ಸೊ ಕ್ವೆಶನ್ ಮಾರ್ಕ್ ಆಗಿ ಉಳಿದಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ಕಥೆ ಇವತ್ತಿಂದ ಪ್ರಾರಂಭ ಮಾಡಿದ್ದೀರಾ. ಧನ್ಯವಾದ ಗುರುಗಳು. ನಮಸ್ಕಾರಮ್ಮ. ಇನ್ನು ವೀಕ್ಷಕರೇ, ಮುಂದಿನ ಒಂದು ಸಂಚಿಕೆಯಲ್ಲಿ ಕಥೆಯನ್ನು ಮುಂದುವರಿಸ್ತೀವಿ. ಮಹಾರಾಜರು ಮತ್ತು ವೈಶ್ಯರು ಈಗ ಆಶ್ರಮಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಆಶ್ರಮದಲ್ಲಿ ಏನಾಗುತ್ತೆ ಅನ್ನೋ ಒಂದು ಕ್ವೆಶನ್ ಮಾರ್ಕನ್ನು ಇಟ್ಕೊಂಡು ನಮ್ಮ ಕಾರ್ಯಕ್ರಮವನ್ನು ಅಂತ್ಯಗೊಳಿಸ್ತಾ ಇದ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಧನ್ಯವಾದಗಳು.